ಯಪ್ಪ 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 ಯಪ್ಪೋ, ನೋಡ್ರಲಿ 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 ಇವನ ಅವತಾರನ. ಸೊ ಈಗ ಮನೆಗೆ ಬಾಯ್ ಹೇಳೋ ಸಮಯ. ಹೆಂಗೋ ಖಾಲಿ ಬಸ್ ಹತ್ಕೊಂಡು ವಿಂಡೋ ಸೀಟ್ ಹುಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಶಾಂತಿನಗರ್ ಬಸ್ ಸ್ಟಾಪ್ಗೆ ಇಳಿದ್ಬಿಟ್ಟು ನೆಕ್ಸ್ಟ್ ಬಸ್ಗೆ ಹತ್ಕೊಂಡ್ವಿ. ಹಂಗೆ ಇಬ್ರಿಗೂ ಸೀಟ್ ಕೂಡ ಸಿಕ್ತು. ಕಾಲೇಜಿಗೆ ಹೋಗಿ ನೋಡಿದ್ರೆ ಇಡೀ ಕಾಲೇಜ್ ಕ್ಲಾಸೇ ತುಂಬಿ ತುಳುಕ್ತಿತ್ತು. ಸೊ ನೆಕ್ಸ್ಟ್ ಪ್ರೊಫೆಸರ್ ಬಂದ್ಬಿಟ್ಟು ಜಿ ಜಿ ಓ ಓ ಓ ಜಿ ಜಿ ಎಲೆ ಎಲೆ ಇ ಗುಳುಗುಳು. ಅದಾಗಿದ ತಕ್ಷಣ ಹಿಂದೆ ಲಾಸ್ಟಲ್ಲಿ ನಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀವಿ. ನೋಡಿ 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 ನಮ್ಮ ಆ್ಯಟಿಟ್ಯೂಡ್ನ. ಬನಶಂಕರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡ್ ಹತ್ರ ಕುತ್ಕೊಂಡ್ವಿ. ಕಾಯ್ತಾ ಕಾಯ್ತಾ ಬಸ್ಸೇ ಬಂದ್ಬಿಟ್ಟಿತ್ತು. ಇದ್ರಲ್ಲಿ ವಿಚಿತ್ರ ಏನಪ್ಪ ಅಂದರೆ, ನನ್ನ ವಿಡಿಯೋ ಮಾಡೋದನ್ನ ಡ್ರೈವರೋ ಕಂಡಕ್ಟರೋ ನೋಡಿಕೊಂಡು ನನ್ನ ಒಬ್ಳು ಫ್ರೆಂಡ್ನ ಮಾತ್ರ ಹತ್ತಿಸ್ಕೊಂಡು ನಮ್ಮಿಬ್ಬರನ್ನ ಹಿಂದೆನೇ ಬಿಟ್ಕೊಂಡು ಹೊಂಟೋಗ್ಬಿಟ್ರು. ಅಲ್ಲಿ ಮೆಟ್ರೋ ಸ್ಪೀಡಲ್ಲಿ ಹೋಗ್ತಿರೋ ಬಸ್ಸನ್ನು ನೋಡಿಕೊಂಡು ನಮ್ಮ ಪರಿಸ್ಥಿತಿ ಬಗ್ಗೆ ನಾವೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಹೆಂಗೋ ಇನ್ನೊಂದು ಬನಶಂಕರಿ ಬಸ್ ಹತ್ಕೊಂಡು ನನ್ನ ಫ್ರೆಂಡನ್ನು ಅದೇ ಬಸ್ಸಿಗೆ ಹತ್ತಿಸ್ಕೊಂಡ್ವಿ. ಏನಾಯ್ತಾ ಬಸ್ಸಲ್ಲಿ ಅಂತ ನಾನು ಕೇಳ್ತಾ ಇದ್ರೆ ಮುಖ ಮುಚ್ಕೊಂಡು ನಾಚ್ಕೊಂಡು ಕೂತಾವಳೆ. ಏನೋ 3 ಜನ ಒಂದೇ ಬಸ್ಸಲ್ಲಿ ಸೇರಿದ್ವಲ್ಲ ಅಂತ ಖುಷಿ ಪಡ್ಕೊಂಡು ಕೂತಿದ್ದೀವಿ. ಹಂಗೆ ಆ ಡ್ರೈವರು ಕಂಡಕ್ಟರ್ ಬಗ್ಗೆ ಬೈಕ್ ಅಂತಾನೇ ಇದ್ವಿ. ಅಷ್ಟರಲ್ಲೇ ಸಿಗ್ನಲ್ ಬಿತ್ತು ಅಂತ ನಿಂತ್ಕೊಂಡ್ರೆ ಪಕ್ಕದಲ್ಲಿ ನೋಡ್ತೀವಿ ಅದೇ ಸೇಮ್ ಬಸ್ಸು. 3 ಜನ 3 ದಿಕ್ಕಲ್ಲಿ ಹೋಗ್ಬಾರ್ದು ಅಂತ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹಂಗೆ ದೀಪದ ತಟ್ಟೆ ಮತ್ತು 2 ನಿಂಬೆಹಣ್ಣನ್ನು ತಗೊಂಡ್ವಿ. ಲೈನಿಗೆ ನಿಂತ ಮೇಲೆ ನೋಡ್ತೀನಿ ಇವ್ರು ಏನೋ ಕಿತಾಪತಿ ಮಾಡ್ತಾ ಇದ್ದಾವೆ. ಕಿತಾಪತಿ ಹೆಂಗ್ಸ್ಗಳು ಇಬ್ಬರು ಕೂಡ ಕಿತಾಪತಿ ಹೆಂಗ್ಸ್ಗಳೇ. ಹಾಗೆ ಜನಜಂಗುಳಿಯಲ್ಲಿ ದೇವ್ರ ದರ್ಶನ ಕೂಡ ಆಯಿತು. ದೇವಸ್ಥಾನದ ಈಚೆ ಬಂದು ನೋಡಿದ್ರೆ ಏನೋ ಒಂಥರ ಸಮಾಧಾನ. ಆದರೆ ಮತ್ತೆ ನಮ್ಮ ಹುಡುಗಿ ಕಾಣಾಗ್ಬಿಟ್ಟಿದ್ದಾಳೆ. ಸೊ ಅದಕ್ಕೋಸ್ಕರ ದೀಪದ ತಟ್ಟೆ ಇಡೋ ಜಾಗದಲ್ಲಿ ಬಂದ್ವಿ. ನೋಡಿದ್ರೆ ನಮ್ಮ ಹುಡುಗಿ ಇಲ್ಲೇ ಬಂದ್ಬಿಟ್ಟವಳೆ. ಹಂಗೆ ಇನ್ನೊಂದು ಸಲ ದೇವ್ರಿಗೆ ಮುಕ್ಕೊಂಡ್ವಿ. ಗ್ರೂಪ್ ಫೋಟೋಗೋಸ್ಕರ ನಿಂತ್ಕೊಳ್ಳೆ ಅಂದರೆ ತಟ್ಟೆ ಹಿಡ್ಕೊಂಡು ನಾಟಕ ಆಡ್ತಾಯಿದ್ಲು. ಆದರೂ ತಟ್ಟೆ ನಿಂದೆ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ್ಲು. ಗ್ರೂಪ್ ಫೋಟೋ ಎಲ್ಲ ಆದಮೇಲೆ ಸೆಲ್ಫಿಗಳು ಬೇಕಾಗುತ್ತಲ್ವಾ, ಹಂಗೆ ಸೆಲ್ಫಿಗಳನ್ನು ತಗೊತಿದ್ರು. ನಾನು ಹಂಗೆ ಅವರನ್ನು ರೆಕಾರ್ಡ್ ಮಾಡ್ತಿದ್ದೆ. ಲಾಸ್ಟ್ ಕೊನೆಯದಾಗಿ ಪ್ರಸಾದ ತಗೊಳಕ್ಕಂತ ಹೋಗ್ತೀವಿ, ಜನಜಂಗುಳಿ. ಕೊನೆಯದಾಗಿ ಪಾದರಕ್ಷೆಗಳನ್ನು ಹುಡ್ಕೊಂಡು ಹೋದ್ವಿ. ನನ್ನದೇನೋ ಸಿಕ್ಕವು, ಇವ್ರದ್ದು ಸಿಕ್ಕಲಿಲ್ಲ. ಅದಕ್ಕೆ ಅವ್ರು ಹೇಳಿರೋ ಡೈರೆಕ್ಷನ್ಗೆ ಹೋಗಿ ಹುಡ್ಕಂತವ್ರೆ. ಹೆಂಗೋ ಎದು ಬಿದ್ದು ಹುಡ್ಕೊಂಡ್ರಪ್ಪ. ಹುಡ್ಕೊಂಡು ಹಾಕ್ಕೊಂಡು ಬರ್ತಾವ್ರೆ. ಹಾಗೆ ಈಚೆ ಬಂದ್ವಿ. ಈ ಪ್ರತಿಯೊಂದು ಅಂಗಡಿಗೂ ಕಣ್ಣಾಡಿಸ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಚೆ ಸೀನು ನೋಡಿದಷ್ಟು ಕಡಿಮೆ ಅನಿಸುತ್ತೆ. ಹಾಗೆ ಚೂರು ಭೋಜನವೂ ಆಯಿತು. ನಮ್ಮ ಬಗ್ಗೆ ಆಗದಿರೋ ಸೀನ್ ಏನಪ್ಪ ಅಂದರೆ, ಅದೇ ಸೇಮ್ ಬಸ್ ಮತ್ತೆ ಸಿಕ್ತು. ನಮ್ಮ ಹುಡುಗಿ ಅದನ್ನೇ ಹತ್ಕೊಂಡು ಮನೆಗೆ ಹೊಂಟೋದ್ಲು. ಇನ್ನು ನಾವು ಕೂಡ ನಮ್ಮ ಬಸ್ಸಿಗೆ ಹತ್ಕೊಂಡು ಏನೇನೋ ತಿನ್ಕೊಂಡು ಅದಾದಮೇಲೆ ನಮ್ಮ ಹುಡುಗಿಗೆ ಬಾಯ್ ಅಂತ ಹೇಳ್ಬಿಟ್ಟು ನಾನು ನಮ್ಮ ಬಸ್ ಸ್ಟಾಪ್ ಬರೋವರೆಗೂ ಕಾದೆ. ಅದಾದಮೇಲೆ ಧೂಳೆ ಬೀಸೋ ಜಾಗದಲ್ಲಿ ಮಾಸ್ಕ್ ಹಾಕ್ಕೊಂಡು ಮಸ್ತ್ ಲುಕ್ಗಳನ್ನು ಕೊಡ್ಕೊಂಡು ನಮ್ಮ ಮನೆ ಹತ್ತ ಪ್ರಯಾಣ. ಹಂಗೆ ಅತ್ತ ಇತ್ತ ನೋಡ್ಕೊಂಡು ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಮಾತಾಡಿದೆ. ಅದೇ ನನ್ನ ಫ್ರೆಂಡು ಶ್ಯಾಡೋ ವುಮನ್ ಗೊತ್ತಿರ್ಬೇಕು ಅನ್ಕೊತೀನಿ. ಹಾಗೆ ನಮ್ಮ ಮನೆ ಹತ್ರ ಅಷ್ಟೊಂದೇನು ಧೂಳಿರಲಿಲ್ಲ. ಅದಕ್ಕೋಸ್ಕರ ಮಾಸ್ಕ್ ಬಿಚ್ಚಿ ಬ್ಯಾಗಲ್ಲಿ ಹಾಕ್ಕೊಂಡೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.